ಏನೋ ಬೇಕು ನಿನಗೆ, ಏನೋ ಬೇಕು ನನಗೆ ವಿಟಮಿನ್ ಡಿ ಬೇಕು. ಮಲ್ಕೊಂಬಂದೆ. ಫ್ಲಾಶ್ ಬ್ಯಾಕ್. ಇವಾಗ ನಾನು ಹೋಗ್ತಾ ಇದ್ದೀನಿ ದುಡ್ಡು ಕೆಟ್ಟಾಗಿರೋ ಛೋಟಾ ಬೇಟ. ನೋಡ್ತಾ ಇರ್ಬೋದು ಮುಖ ಎಲ್ಲ ಫುಲ್ ಎಲ್ಲ ಆಗೈತೆ. ಬನ್ನಿ ಹೋಗೋಣ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಟೈಮ್ ಆಗಿ 7 ಆಗ್ತಾ ಇದೆ. ಸನ್ರೈಸ್ ಎಲ್ಲ ಹೋಗೋಣ ಅನ್ಕೊಂಡಿದ್ದು, ಬಟ್ ಟೈಮ್ ಆಗಿ ಡಿಲೇ ಆಗೋಯ್ತು. ಸನ್ರೈಸ್ ಮಿಸ್ ಆಯ್ತು. ಬನ್ನಿ ಹಾಗಾದ್ರೆ ಒಂದ್ಸಲ ಹೋಗಿ ಬಿಡೋಣ, ಜಾಗ ನೋಡ್ದಂಗಾಗುತ್ತೆ. ಲೇಟ್ ಆಗಿದೆ, ನಾವು ಹೋಗ್ತಾ ಇದೀವಿ ಫುಲ್ ಫಾಸ್ಟ್ ಆಗಿ. ನನ್ನ ಮಕ್ಳು ಗಾಡಿ ಬೇರೆ ಬರ್ತಾನೆ ಸಂಡೆ. ಚಲೋ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಸನ್ರೈಸ್ ಆಗೋಗೈತೆ. ಹೋಗೋಣ ಬೆಟ್ಟ ಈ ಕಡೆ ಸನ್ರೈಸ್ ಅಂತ ತೋರಿಸ್ತೀವಿ ಬನ್ನಿ. ಬರೀ ಇಂಥದೆಯಾ ನೋಡಿ ಅವ್ನಿಗೆ ಮ್ಯಾಪ್ ನೋಡು ಅಂತ ಕೊಟ್ರೆ 9 ಕಿಲೋಮೀಟರ್ ಅಂತ 9 ನಿಮಿಷ ಅಂತ ಹೋಗಿ ಇದೇ ಲೆಫ್ಟ್. ಇಲ್ಲಿ ಲೆಫ್ಟ್ ಹೋಗ್ಬೇಕು. ನೋಡ್ಕೊಂಡು ಲೆಫ್ಟ್ ಅಂತ ಬೆಂಗಳೂರು ಸೈಡ್ ಬರ್ತಾ ಇದ್ದು. ಈ ಊರ ಹೆಸರು ಬಂದು ಕಲ್ಗೋಪಳ್ಳಿ ಅಂತ. ಈ ಕಲ್ಗೋಪಳ್ಳಿ ಹೋಗ್ಬೇಕು ನೀವು ಲೊಕೇಶನ್ ಹೋಗ್ಬೇಕಂದ್ರೆ. ನೋಡಿ ಊರು ತುಂಬಾ ಚೆನ್ನಾಗಿದೆ, ಒಂಥರ ಫುಲ್ ಹಳ್ಳಿ ವೈಟ್ಸು. ಆ ಕಾಂತಂತ ಹಿಂಗಲ್ಲಿ ಕಟ್ಟಿಮೆ ಟೆಂಪಲ್ ಕಾಣ್ತಿದಲ್ಲ, ಅಲ್ಲಿಗೆ ಹೋಗ್ತಾರ ನಾನೀಗ. ಅಲ್ಲೂ ಒಂದು ಕಲ್ಲು ಕೊರೆ ಐತೆ, ಕೊರೆ ದಾಟ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ಬೇಕು. ಇದೆಲ್ಲ ಕಲ್ಕೋರೆ ಫುಲ್ ಕಲ್ಲ ಕೊರೆದು ಕುಂಡಿ ಮಾಡ್ತಾವೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಚೆನ್ನಾಗಿದೆ, ಬಟ್ ಡಿಫಿಕಲ್ಟ್ ಆಗುತ್ತೆ ಬೈಕರ್ಸ್ಗೆ. ಬಟ್ ಫುಲ್ ಎಂಜಾಯ್ ಮಾಡ್ಬೋದು, ಫುಲ್ ಆಫ್ ರೋಡಿಂಗು. ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ವ್ಯೂ ಮಾತ್ರ. ಇದು ಆಕ್ಚುಲಿ ಚೆನ್ನಾಗಿದೆ. ಹತ್ಬಿಟ್ಟಿರೋರು ಅದೇ ಟೆಂಪಲ್ ಕಾಣ್ತಾ ಇರೋದ್ರೆ ಸೈಕಾಗಿದೆ ಲೊಕೇಶನ್. ಹೊಡಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಆ ಕಡೆ ಈ ಕಡೆ ವ್ಯೂ ನೋಡು. ಇದೇ ಲಾಸ್ಟು. ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ಬೈಕ್ ಹೋಗೋದಕ್ಕೆ, ಅದಕ್ಕೆ ಎಲ್ಲ ಸ್ಟಾಪ್ ಮಾಡಿದೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಅಷ್ಟೇ. ಟೆಂಪಲ್ ಇರೋದು ಅಲ್ಲಿಂದ ವ್ಯೂ ಫುಲ್ ಕಾಣುತ್ತೆ. ಮಾತ್ರ ಮೇಲಿಂದ ಸನ್ರೈಸ್ ಅಂತೂ ನೆಕ್ಸ್ಟ್ ಅಂತ ಕಾಣುತ್ತೆ, ಸಾಕಲ್ಲ ಕಾಣುತ್ತೆ. ನೋಡ್ತಾ ಇರ್ಬೋದು ಯಾವ ತರ ಕಾಣ್ತಿದೆ ಅಂತ. ಫುಲ್ ಕ್ಲೌಡ್ಸ್. ನಿಮ್ಗೆ ಎಲ್ಲಿ ಬರ್ತದಲ್ಲ ಎಲ್ಲದ್ರಪ್ಪ ವ್ಯೂ ಚೆನ್ನಾಗೈತೆ. ಹಿಂಗೆ ಅಂತ ಯಾರು ಒನ್ ಡೇ ಪ್ಲಾನ್ ಮಾಡ್ಕೊಂಡ್ರೆ ಕಡೆ ಬನ್ನಿ. ಒಂದ್ ಸ್ವಲ್ಪ ಸನ್ರೈಸ್ ನೋಡ್ಬೇಕು ಅಂದ್ರೆ ಬೇಗ ಬನ್ನಿ, ಚೆನ್ನಾಗಿದೆ. ವ್ಯೂ ಸೂಪರ್ ಆಗೈತೆ. ಇಕ್ರಿಯಾ ಇನ್ನಲ್ಲ ಏನ್ ಬಿಡು. ಬಿಡದೆ ಹೆಂಗೈತಪ್ಪ? ಸೂಪರ್. ನಾನು ಲುಕ್ ಕೊಟ್ಟಿದ್ನಲ್ಲ ಮುಚ್ಚಿ, ಅದಕ್ಕೆ ನೀನು ಬೇಗ ಬರ್ಬೇಕಿತ್ತು. ಬಿಟ್ಬಿಡಿ ಸರ್ ನನ್ನ, ಹೊಡಿಬಿಡಿ ಸರ್ ನನ್ನ, ಬಿಟ್ಬಿಡಿ ಸರ್ ಅಂತ ಲುಕ್ ಕೊಟ್ನಲ್ಲ ಅದಕ್ಕೆ. ಮಾತ್ರ ಎಂತ ಲೊಕೇಟ್ ಆಗಿದ್ದೀನಿ ದೇವಸ್ಥಾನ ಇದು. ಮುಂದೆ ಸನ್ರೈಸು, ಹತ್ತಿರ ದೇವಸ್ಥಾನ, ಸೈಕ್ ಲೊಕೇಶನ್, ಸುತ್ತ ಬೆಟ್ಟ. ಆಫ್ ರೋಡಿಂಗ್ ಅಂತೂ ನೆಕ್ಸ್ಟ್ ಅಂತಾನೆ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಹೌದೌದು. ಅನ್ಬೇಕು ನಿಂಗೆ? ಏನೋ ಬೇಕು ನಿನಗೆ, ಏನೋ ಬೇಕು. ನನಗೆ ವಿಟಮಿನ್ ಡಿ ಬೇಕು. ಮಲ್ಕೊಂಬಂದೆ. ವಿಟಮಿನ್ ಡಿ ಜಾಸ್ತಿ ಆಗಿರೋದಕ್ಕೆ ಕಪ್ಪಾಗ್ಬಿಟ್ಟಿದ್ದೀನಿ. ನೀವು ಜಾಸ್ತಿ ತಗೋಬಿಡಿ. ಫ್ರೆಂಡ್ಸ್ ಸಿಗದೆ ಪ್ರೀತಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮತ್ತೆ ಲೊಕೇಶನ್ ಸೂಪರ್ ಆಗಿದೆ. ನೋಡಿ ಹೆಂಗ ತರ ಇದೆ ಅಂದ್ರೆ ಸೈಕ್ ಕ್ರೇಜಿ ಐತೆ. ಮಜಾ ಆಯಾ. ಮಾತ್ರ ಬೈಕಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀವಂತೂ ಅದೇ ಹೋಗ್ತೀರಾ. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬೆಂಗಳೂರಿಂದ ಜಸ್ಟ್ 40 ಕಿಲೋಮೀಟರ್ ದೂರ ಮಾತ್ರ ಲೊಕೇಟ್ ಆಗಿದೆ ಇದು. ನೀವು ಗೂಗಲ್ ಮ್ಯಾಪ್ ನೋಡ್ಬೋದು. ಛೋಟಾ ಲಡಾಖ್ ಸರ್ಚ್ ಮಾಡಿದ್ರೆ ಬರುತ್ತೆ ಲೊಕೇಶನ್. ಮಾತ್ರ ಮಿಸ್ ಮಾಡದೆ ಎಲ್ಲರೂ ಬಂದು ವಿಸಿಟ್ ಮಾಡಿ. ಇದ್ರಲ್ಲಿ ಬೈಕ್ ಏದಿರೋ ಬಿದ್ದಿದ್ದು ಬಡಿಯಕ್ ನಾ ಸಾಯಿಸ್ಬಿಡೋಣ. ನಾನೇನಾದ್ರು ಇಲ್ಲಿಂದ ಬಿದ್ರೆ ಏನು ಆಗಲ್ಲ, ನಾವು ಹಚ್ಕೊಂಡು ಏನಾದ್ರು ನಿಂತ್ಕೊಂತೀನಿ. ಏನ್ ಬಿದ್ರೆ ಉಳ್ಳಾಡ ಇಲ್ಲಿ ನೋಡಿ, ಇಲ್ಲಿ ಹೆಂಗೈತೆ ನನ್ನ ಅಪ್ಪ ಬಸ್ರಿ ಹೊಟ್ಟೆ. ಅದೇ ಫುಲ್ ಫೋಟೋ ಶೂಟ್ ಮಾಡ್ತಾವ್ರೆ. ಫ್ರೆಂಡ್ಸ್ ನಮ್ ಕಳ್ಳ ಕೃಷ್ಣ, ಹರಿ ಕೃಷ್ಣ ಪೋಸ್ ಕೊಡ್ತಾವನೆ. ಕೃಷ್ಣ ಎಲ್ಲಿ ತೋರಿಸಿದೆ ಕೃಷ್ಣ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಕೃಷ್ಣ ಸೂಪರ್ ಆಗಿದ್ದಾನೆ ಅಲ್ಲ. ಹಾಯ್, ಏನ್ ಫೋಟೋ ಶೂಟ್ ಅಣ್ಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೇ ಇವತ್ತಿರೋದು ಸಂಡೇ. ನೋಡಿ ನಮ್ ಬೈಕ್ ಎಲ್ಲ ಐತೆ ಬರ್ಬೇಕಿತ್ತು, ಯಾರು ಬಂದಿಲ್ಲ. ನೋಡಿ. ಕೆಲವೊಂದ್ ಕಡೆ ನೀರ್ ಐತೆ,
ಕೆಲವೊಂದ್ ಕಡೆ ಫುಲ್ ಖಾಲಿ ಖಾಲಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಜರ್ನಿ. ಲಂಡು ಗೊತ್ತಾಯ್ತು ಮುಗೀತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಯ್ತು. ಯಾರು ಫುಲ್ ವಿಡಿಯೋ ನೋಡಕ್ ಹೋಗ್ಬೇಡಿ, ಮತ್ತೆ ಹಾಳಾಗೋಯ್ತೀರಾ. ಆಯ್ತು ಆಮೇಲೆ ನೋಡಿ, ಇದೇ ನಮ್ ಟೀಮು. ಫುಲ್ ವಿಡಿಯೋ ಯಾಕೆ ನೋಡಕ್ ಹೋಗ್ಬಿಡಿ ಅಂದ್ರೆ ಅಲ್ಲಿ ಏಟ್ ಹಾಕ್ತಾರೆ. ಫುಲ್ ವಿಡಿಯೋ ಯಾಕೆ ನೋಡ್ಬೇಡಿ ಅಂದ್ರೆ ನಾವು ಫುಲ್ ವಿಡಿಯೋ ಹಾಕಲ್ಲ ಅದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಕಮೆಂಟ್ ಮಾಡಿ ನಮ್ ಜೊತೆ ಬರಂಗಿದ್ರೆ. ಅಷ್ಟೇ.